ಕೇವಲ ರಾಜ್ಯದ ಯಾವುದೋ ಒಂದು ಭಾಗದಲ್ಲಿ ಮಾತ್ರ ಈ ರೀತಿಯ ಫೈನಾನ್ಸ್ ಟಾರ್ಚರ್ ಆಗ್ತಾ ಇಲ್ಲ. ರಾಜ್ಯದ ಉದ್ದಗಲಕ್ಕೂ ಕೂಡ ಇದೇ ರೀತಿಯ ಪರಿಸ್ಥಿತಿ. ಕಲಬುರಗಿಯಲ್ಲೂ ಕೂಡ ಮೈಕ್ರೋ ಫೈನಾನ್ಸ್ ಕಿರುಕುಳ ಮುಂದುವರೆದಿದೆ. ಮಹಿಳೆಯರಿಂದ ಮೈಕ್ರೋ ಫೈನಾನ್ಸ್ ವಿರುದ್ಧ ವ್ಯಾಪಕ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಕಲಬುರಗಿ ನಗರ, ಕಾಳಗಿ, ಸೇಡಂ ತಾಲೂಕಿನಲ್ಲಿ ದೂರು ಕೂಡ ದಾಖಲಾಗಿರುವಂಥದ್ದು. ಬೆಳಗ್ಗೆ 7 ಗಂಟೆಗೆ ಮನೆ ಮುಂದೆ ಬರ್ತಾರಂತೆ, ರಾತ್ರಿವರೆಗೂ ಕೂಡ ಇರ್ತಾರಂತೆ. ಹೊಲಗಳಿಗೆ ಹೋಗ್ತಾ ಇದ್ರೆ ಬೈಕ್ನಲ್ಲಿ ಹಿಂಬಾಲಿಸಿ ಬರ್ತಾರಂತೆ. ಮನೆಯಲ್ಲಿ ಹುಷಾರಿಲ್ಲದೆ ಹೋದರೂ ಕೂಡ ನಿತ್ಯವೂ ಕೂಡ ಕಿರುಕುಳ ಕೊಡ್ತಿದ್ದಾರಂತೆ. ಮೈಕ್ರೋ ಫೈನಾನ್ಸ್ ವಿರುದ್ಧ ಮಹಿಳೆಯರು ವ್ಯಾಪಕ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ ಕಲಬುರಗಿಯಲ್ಲಿ. ಕಲಬುರಗಿಯಲ್ಲಿ ಮಹಿಳೆಯರ ಆಕ್ರೋಶ ಈಗ ಜಾಸ್ತಿ ಆಗ್ತಾ ಇರುವಂತಹದ್ದು. ನಿತ್ಯವೂ ಕೂಡ ಕಿರಿಕಿರಿ ಉಂಟು ಮಾಡ್ತಾ ಇದ್ದಾರೆ. ಮಾನಸಿಕವಾಗಿ ಹಿಂಸೆ ಕೊಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಏನೇ ಕಷ್ಟ ಇರಲಿ, ಎಷ್ಟೇ ನೋವಿದ್ರೂ ಕೂಡ ಬಡ್ಡಿ ಕಟ್ಟಿ ಅಂತೇಳಿ ಪೀಡಿಸ್ತಿದ್ದಾರೆ ಅಂತೇಳಿ ತಮ್ಮ ಆಕ್ರೋಶ ಹೊರಹಾಕಿದ್ದಾರೆ. ಒಂದು ಸಂಗಿನ 30 ತೊಂಡಿ, ಒಂದು ಸಂಗಿನ ಲಾಕ್ ತೊಗೊಂಡಿವ್ರಿ ಸರ್. ಹೊಸ ಮುಗ್ದವ್ರಿ ಸರ್. ಯಾಕಡೆ ಸುತ್ತಿ 7, 8, 9 ಕಂತವ್ರಿ ಸರ್. ಅದಕ್ಕೆ ಬಿಟ್ಟರೆ ಇಲ್ರಿ ಸರ್. ಹಾಂ ರೀ, ಏಟ್ ಅಂದ್ರೆ ಭೀ ಅವರು ನಮ್ಮ ಬೆನ್ನು ಹತ್ತದ ಬಿಡಲ್ಲಾಗ್ಯಾರ. ಹಾಂ, ಏನು ಮಾಡ್ತಿರೋ ಗೊತ್ತಿಲ್ಲ. ಹೊಲ ಮಾರಿ ಮನೆ ಮಾರಿ, ನಮಗಿಲ್ಲೇ ಹೊಲನೇ ಇಲ್ರಿ ಸರ್. ಒಂದು ಆಧಾರ್ ಕಾರ್ಡ್ ಮೇಲೆ ಕೊಟ್ಟಾರಿ, ಒಂದು ಜೋಪಡಿ ಮನೆ ಅದ ರೀ, ಅದ್ರ ಮೇಲೆ ಸಾಲ ಕೊಟ್ಟಾರಿ ಸರ್. ಈ ಸಾಲ ಕೊಟ್ಟಾರಿ, ಮಕ್ಳಿಗೆ ಭೀ ಬೇರೆ ಕಡೆ ದುಡ್ಲೆಕ್ಕೆ ಹಚ್ಚಿದ್ರಿ. ಅವ್ರು ಪಗಾರ ಹಾಕೋಣ ಕೊಡ್ತೀವಿ ಅಂದ್ರೆ ಭೀ ಪಗಾರ 10 ತಾರೀಕು ತನಕ ತಳಲ್ರಿ ಸರ್. ಆ ಟಾರ್ಚರ್ ಅನ್ಗಡ್ ಕೊಡ್ಲತ್ತಾರೆ. ಇಲ್ದ್ರ ಕಟ್ರಿ, ಇಲ್ದ್ರ ಏನಾರು ಮಾಡ್ಕೊಂಡು ಸಾಯ್ರಿ. ಒಟ್ಟು ಕಟ್ಟಿವ್ರಿ ಸರ್. ಒಂದು ಸ್ಪಂದನ ಸಂಗಿನಾಗ 5 ಕಂತವ ರೀ, ಒಂದು RBLದಾಗ 8 ಕಂತವ ರೀ, ಮತ್ತೊಂದು ನವಚೈತನ್ಯದಾಗ 16 ಕಂತವ ರೀ ಸರ್. 16 ಕಂತಿದ್ದಿದ್ರದಾಗ 75 ತೊಗೊಂಡಿವ್ರಿ ಸರ್. ಈತ ಹೊಸಕ್ಕಂತೂ 50 ತೊಗೊಂಡ್ರದ ಮುಗಿಲ ಬಂದವ್ರಿ ಸರ್. ಹಾಂ ರೀ, ನಾನು ಒಬ್ಬಾಕಿನ ಹೆಸರು ಮೇಲೆ ಒಂದು 3-4 ಲಾಕ್ ಅದ ರೀ ಸರ್. ಬಾಕಿ ಮುಟ್ಟೇವ್ರಿ ಸರ್. ಇನ್ನು ಯಾಕಡೆ ಸತಿ 1 ಲಾಕ್ ಭೀ ಇಲ್ರಿ ಸರ್ ಅವ್ರಿಗೆ ಕಟ್ಟೋದನ್ನ. ಅಂದ್ರೆ ಭೀ ಟಾರ್ಚರ್ ಕೊಡ್ಲತ್ತಾರೆ ಸರ್ ನಾವು. ಹಾಂ ರೀ, ಈಗ ಏಟು ಕಟ್ಟಂತಲಾಗತ್ತಾರೆ ಸರ್. ನಮ್ಮಲ್ಲಿ ಇಲ್ಲ ಅಂತ ಹೇಳಿ ಕಳಿಸ್ಲಾಗತ್ತೀವಿ ರೀ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರವೀಣ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರವೀಣ್, ಸಾಲ ಕೊಟ್ಟ ಮಾತ್ರಕ್ಕೆ ಹೆಂಗೆ ಬೇಕಾದರೂ ವಸೂಲಿ ಮಾಡಬಹುದಾ ಅಂಥೇಳಿ, ಅದಕ್ಕೊಂದು ರೀತಿ ರಿವಾಜು ನಿಯಮಗಳಿಲ್ವಾ ಅಂಥೇಳಿ, ಯಾಕೀಗ ಪದೇ ಪದೇ ಎಡವಟ್ಟುಗಳಾಗ್ತಾ ಇದೆ ಈ ಮೈಕ್ರೋ ಫೈನಾನ್ಸ್ ಕಂಪನಿಗಳಿಂದ ಅಂತ? ಪ್ರೇಮ್, ನಿಜಕ್ಕೂ ಕೂಡ ಈ ಒಂದು ಮೈಕ್ರೋ ಫೈನಾನ್ಸ್ ಗಳ ಒಂದು ಹಣದ ಆಸೆಗೆ ಏನಂದ್ರೆ ಇಡೀ ಕಲಬುರಗಿ ಜಿಲ್ಲೆಯ ಎಲ್ಲಾ ಗ್ರಾಮೀಣ ಪ್ರದೇಶದ ಮಹಿಳೆಯರು ತತ್ತರಿಸಿ ಹೋಗ್ತಾ ಇದ್ದಾರೆ. ಏನಂದ್ರೆ ಅತ್ಯಂತ ಕಡಿಮೆ ಬಡ್ಡಿ ಕೊಡ್ತೀವಿ, ತಾವು ಕೊಟ್ಟಾಗ ಹಣ ನಾವು ತೆಗೆದುಕೊಳ್ತೀವಿ ಅಂತ ಹೇಳಿ ಆಮಿಷವನ್ನು ಒಡ್ಡಿ ಏನಂದ್ರೆ ಗ್ರಾಮೀಣ ಪ್ರದೇಶದ ಮುಗ್ಧ ಬಡ ಹಾಗೂ ಮಧ್ಯಮ ವರ್ಗದ ಮಹಿಳೆಯರನ್ನೇ ಟಾರ್ಗೆಟ್ ಮಾಡಿಕೊಂಡು ಮೈಕ್ರೋ ಫೈನಾನ್ಸ್ ಗಳು ಕಳೆದ 1-1.5 ವರ್ಷದಿಂದಲೂ ಕೂಡ ಸಾಲ ಏನೋ ಕೊಟ್ಟಿದ್ದಾರೆ. ಆದ್ರೆ ಇದೀಗ ಯಾವ ರೀತಿಯಾಗಿ ವಸೂಲಿಗೆ ಮುಂದಾಗಿದ್ದಾರೆ ಅಂದ್ರೆ, ಈಗ ಸದ್ಯ ಸರ್ಕಾರ ಕೂಡ ಏನಂದ್ರೆ ಸುಗ್ರೀವಾಜ್ಞೆ ಹೊರಡಿಸೋಕೆ ಈಗಾಗಲೇ ಮುಂದಾಗಿದೆ. ಒಂದ್ ವೇಳೆ ಏನಾದ್ರೆ ಸರ್ಕಾರ ಕಟ್ಟುನಿಟ್ಟಿನ ಕ್ರಮ ಏನಾದ್ರೂ ತೆಗೆದುಕೊಂಡಿದೆ ಆದ್ರೆ ಮತ್ತೆ ಅವರ ಒಂದು ಹಣ ವಸೂಲಿ ಆಗೋದಿಲ್ಲ ಅಂತ ಹೇಳಿ ಈಗ ಮೈಕ್ರೋ ಫೈನಾನ್ಸ್ ನ ಸಿಬ್ಬಂದಿಗಳು ಬೆಳಗ್ಗೆ 7 ಗಂಟೆ ಸುಮಾರಿಗೆ ಈ ಒಂದು ಸಾಲ ಪಡೆದಂತಹ ಮಹಿಳೆಯರ ಮನೆಗಳಿಗೆ ಹೋಗ್ತಾ ಇದ್ದಾರೆ. ಹೋಗಿ ಏನಂದ್ರೆ ಹಣ ವಸೂಲಿಗೆ ಮುಂದಾಗ್ತಾ ಇದ್ದಾರೆ. ಇನ್ನು ಈ ಒಂದು ಮೈಕ್ರೋ ಫೈನಾನ್ಸ್ ನ ಸಿಬ್ಬಂದಿಗಳ ಒಂದು ಕಾಟದಿಂದ ಬೇಗನೆ ಎದ್ದು ಜಮೀನುಗಳಿಗೆ ಹೋಗಿ ಅಲ್ಲಾದ್ರೂ ನೆಮ್ಮದಿಯಿಂದ ಕೆಲಸ ಮಾಡಿದ್ರಾಯ್ತು ಅಂತ 5:30-6 ಗಂಟೆಗೆ ಆ ಒಂದು ಮಹಿಳೆಯರು ತಮ್ಮ ಜಮೀನುಗಳಿಗೆ ಕೆಲಸಕ್ಕೆ ಹೋದ್ರು ಕೂಡ ಆ ಮನೆಗಳು ಲಾಕ್ ಇದ್ರೆ ಸಾಕು, ಅವರು ಯಾವ ಒಂದು ಜಮೀನಿನಲ್ಲಿ ಕೆಲಸಕ್ಕೆ ಹೋಗ್ತಾ ಇದ್ದಾರೆ ಎಂಬ ಮಾಹಿತಿಯನ್ನು ಪಡೆದು ಈ ಮೈಕ್ರೋ ಫೈನಾನ್ಸ್ ನ ಸಿಬ್ಬಂದಿಗಳು ಆ ಹೊಲಗಳಿಗೆ ಹೋಗಿ ಅವರಿಗೆ ಸಾಲ ಮರುಪಾವತಿ ಮಾಡುವಂತೆ ಟಾರ್ಚರ್ ಮಾಡ್ತಾ ಇದ್ದಾರೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಪ್ರವೀಣ್ ರೆಡ್ಡಿ ತಮ್ಮೆಲ್ಲ ಮಾಹಿತಿಗಾಗಿ.